ಇನ್ನು ಶಿವರಾಜ್ ಕುಮಾರ್ ಅವ್ರ ಜೊತೆಯೂ ಕೂಡ ನಾಯಕಿಯಾಗಿ ನಟಿಸಿದಂಥ ಅದ್ಭುತವಾದ ಕಲಾವಿದೆ ನಟಿ ನಾಯಕಿ ದಾಮಿನಿ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತ ಕೂಡ ಹೇಳ್ಬೋದು. ಏನೋ ಉಪೇಂದ್ರ ಆಗಿರ್ಬೋದು, ಅಮ್ಮ ನಾಗಮ್ಮ ಇರ್ಬೋದು, ಒಂದೇ ಮಾತರಂ ಮತ್ತು ಶಿವರಾಜ್ ಕುಮಾರ್ ಜೊತೆ ಅಭಿನಯಿಸಿದಂಥ ಅಸುರ ಸಿನಿಮಾ 2003ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಇದೇ ಅವರ ಕೊನೆಯ ಸಿನಿಮಾನೂ ಸಹ ಆಗಿದ್ದು. ಇದಾದ ನಂತರ ಎಲ್ಲಿ ಹೋದ್ರು ಎಂಬುದು ಕೂಡ ಗೊತ್ತಾಗಲಿಲ್ಲ ಅಂತ ಹೇಳ್ಬೋದು. ಉತ್ತುಂಗಲಿದ್ದಂಥ ಸಂದರ್ಭದಲ್ಲೇ ನಟಿ ದಾಮಿನಿಯವರು ಸಿನಿಮಾ ರಂಗದಿಂದ ದೂರ ಉಳಿದ್ರು. ಯಾಕೆ ಅಂತಂದರೆ ಇದರ ಬಗ್ಗೆ ನೋಡ್ತಾ ಬಂದರೆ ದಾಮಿನಿಯವರು ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತ ಕೂಡ ಹೇಳ್ಬೋದು. ಇನ್ನು ಈಗಿರಬೇಕಾದ್ರೆ ಸಿನಿಮಾ ರಂಗದಲ್ಲಿ ನಟಿ ದಾಮಿನಿಯವರ ಪಾತ್ರ ತುಂಬಾ ಅತಿ ದೊಡ್ಡದಾದದ್ದು ಮತ್ತು ತುಂಬಾ ದೊಡ್ಡದಾದ ಪಾತ್ರವನ್ನು ಕೂಡ ನಿಭಾಯಿಸಿದಂಥವ್ರು. ಏನೋ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಾಕಷ್ಟು ಜನ ಕೆಲಸವನ್ನು ಕೂಡ ಕೊಟ್ಕೊಂಡಿದ್ದಾರೆ ಅಂತ ಎಲ್ಲಿ ಕೂಡ ಇವತ್ತಿಗೂ ಸಹ ಯಾವ ಇಂಟರ್ವ್ಯೂಗಳು ಯೂಟ್ಯೂಬ್ಗಳಲ್ಲೂ ಕೂಡ ಇಂಟರ್ವ್ಯೂಗಳನ್ನು ಸಹ ಕೊಡಲಿಲ್ಲ, ಯಾವುದೇ ಮಾಧ್ಯಮಗಳಲ್ಲೂ ಕೂಡ ಇಂಟರ್ವ್ಯೂ ಕೊಡಲಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಸಿನಿಮಾ ರಂಗದಿಂದ ಸಂಪೂರ್ಣ ದೂರ ಉಳಿದಂಥ ದಾಮಿನಿಯವರು ಇನ್ನಿಲ್ಲವಾದರು ಅಂತಲೇ ಹೇಳ್ಬೋದು ಚಿತ್ರರಂಗದಿಂದ. ನಿಮಗೂ ಕೂಡ ನಟಿ ದಾಮಿನಿಯವರು ಖಂಡಿತ ನೆನಪಿದೆ, ಖಂಡಿತ ವಿಡಿಯೋನ ಲೈಕ್ ಮಾಡಿ.